ನೀವು ಎಡ್ಜ್ ಅಥವಾ ಕರು ಫೋನ್ ಯೂಸ್ ಮಾಡ್ತಾ ಇದ್ರೆ ಈ ಮಿಸ್ಟೇಕ್ ಮಾತ್ರ ಮಾಡಕ್ಕೆ ಹೋಗಬೇಡಿ. ಏನಪ್ಪ ಮಿಸ್ಟೇಕ್ ಅಂದರೆ ನೋಡಿ, ಇದು ಓನ್ಲಿ ಟಚ್ ಗ್ಲಾಸ್ ಮಾತ್ರ ಹೊಡೆದೋಗಿದೆ. ಈ ಥರ ಹೊಡೆದೋಯ್ತು ಅಂದರೆ ನೀವು ಸರ್ವಿಸ್ ಸೆಂಟರ್ಗೆ ಹೋಗಿ ಡಿಸ್ಪ್ಲೇನ ಚೇಂಜ್ ಮಾಡಿಸ್ಕೊಳ್ಳೋಕೆ ಹೋಗ್ಬೇಕು. ಯಾಕಂದರೆ ಇದು ಡಿಸ್ಪ್ಲೇ ಚೆನ್ನಾಗೇ ಇರುತ್ತೆ, ನಿಮ್ದು ಓನ್ಲಿ ಗ್ಲಾಸ್ ಮಾತ್ರ ಹೊಡೆದೋಗಿರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸ್ಪ್ಲೇ. ನೋಡಿ, ಇದನ್ನು ಡಿಸ್ಪ್ಲೇ ಚೇಂಜ್ ಮಾಡಿಸ್ಕೊಳ್ಳೋಕೆ ಹೋಯ್ತು ಅಂದರೆ ನಿಮ್ಗೆ 6,000-7,000 ರೂಪಾಯಿ ಆಗುತ್ತೆ. ಈ ಗ್ಲಾಸ್ ಸಪ್ರೇಷನ್ ಮೆಥಡಲ್ಲಿ ಗ್ಲಾಸ್ ಮಾತ್ರ ಸಪ್ರೇಟ್ ಮಾಡಿಬಿಟ್ಟು ಓನ್ಲಿ ಗ್ಲಾಸ್ನ ಹಾಕ್ಸ್ಕೊಂತು ಅಂದರೆ ನಿಮಗೆ ಬ್ರ್ಯಾಂಡ್ ನ್ಯೂ ಡಿಸ್ಪ್ಲೇ ಏನಿತ್ತು ಅದನ್ನು ನಿಮಗೆ ಉಳಿಸಿ ನಾನು ನಿಮಗೆ ಓನ್ಲಿ ಗ್ಲಾಸ್ ಮಾತ್ರ ರಿಪ್ಲೇಸ್ ಮಾಡ್ತೀನಿ. ಅವಾಗ ನಿಮಗೆ ಒರಿಜಿನಲ್ ಡಿಸ್ಪ್ಲೇನೂ ಸಿಗುತ್ತೆ, ಪ್ಲಸ್ ಕಡಿಮೆ ರೇಟಲ್ಲೂ ಆಗುತ್ತೆ. ಇಟ್ಸ್ ಎ ವೆರಿ ಗುಡ್ ಮೆಥಡು. ತೆಗಿಯೋವಾಗ ಏನಾದರೂ ಹೋಯ್ತು ಡಿಸ್ಪ್ಲೇ ಅಂದರೆ ಡೋಂಟ್ ವರಿ, ಅದು ನನ್ನ ರಿಸ್ಕ್ ಇರುತ್ತೆ. ನಾನು ನಿಮಗೆ ಬೇರೆ ಡಿಸ್ಪ್ಲೇ ಹಾಕಿ ಕಳಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಗ್ಲಾಸ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ. ಗ್ಲಾಸ್ನ ಸಪ್ರೇಟ್ ಮಾಡೋದು ತುಂಬ ರಿಸ್ಕ್ ಇರುತ್ತೆ. 1.5 ಅವರಲ್ಲಿ ನಿಮ್ಮ ಟೈಮ್ ಕೊಡಬೇಕಾಗುತ್ತೆ. 1.5 ಅವರಲ್ಲಿ ನಿಮ್ಮದೆಲ್ಲ ರಿಪೇರ್ ಆಗಿಬಿಡುತ್ತೆ. ನೋಡಿ, ಎಲ್ಲ ರಿಪೇರ್ ಆದಮೇಲೆ ಈ ಥರ ಫಿನಿಶಿಂಗ್ ಬರುತ್ತೆ. ಈ ಫಿನಿಶಿಂಗ್ ಬರಬೇಕು ಅಂದರೆ ನಾವು ಈ ಥರ ಪಂಚಿಂಗ್ ಮಿಷಿನಲ್ಲಿ ನಾನು ಪಂಚಿಂಗ್ ಮಾಡಿಬಿಟ್ಟು ಆ ಪಂಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಬಬಲ್ ರಿಮೂವರಲ್ಲಿ ಹಾಕ್ಬಿಟ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಫೋನ್ನ ರೆಡಿ ಮಾಡ್ತೀನಿ. ಈ ಥರ ರಿಪೇರ್ ಮಾಡಿಸ್ಕೊಬೇಕು ಅಂದರೆ ಮಂಜು ಟೆಕ್ ಪ್ರೋ ತುಮಕೂರು ವಿಸಿಟ್ ಮಾಡಿ. ಬರೋಕ್ಕಾಗಿಲ್ಲ ಅಂದರೆ ಕೊರಿಯರ್ ಸರ್ವಿಸ್ ಇದೆ, ಕೊರಿಯರ್ನ ಯೂಸ್ ಮಾಡ್ಕೊಳ್ಳಿ. ನೀವು ಯಾವುದೇ ಎಡ್ಜ್ ಇರಲಿ ಫ್ಲಾಟ್ ಇರಲಿ ಯಾವ ಥರ ಹೊಡೆದೋಗಿದೆ ಅನ್ನೋದನ್ನು ವಾಟ್ಸಪ್ಪಲ್ಲಿ ನನಗೆ ಕಳಿಸ್ಬಿಟ್ಟು ನೀವು ಎಂಕ್ವೈರಿ ಮಾಡಿ. ಎಲ್ಲ ಇನ್ಫಾರ್ಮೇಷನ್ ನಿಮಗೆ ವಾಟ್ಸಪ್ಪಲ್ಲೇ ಕೊಡ್ತೀನಿ. ಅನ್ಕಂಡೀಷನಲ್ ಫೋಟೋ ಕಳ್ಸೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.